ಪ್ರಸಿದ್ಧ ಹಂಪಿ ಉತ್ಸವದಲ್ಲಿ ಬೆಂಕಿ ಅವಘಡ ನಡೆದು ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಪೂಜೆ ಮಾಡಬೇಕಾದ್ರೆ ಬೆಂಕಿ ತಗುಲಿದೆ. ಇಂತಹ ಒಂದು ಅವಘಡವೊಂದು ಹಂಪಿ ಉತ್ಸವದಲ್ಲಿ ನಡೆದಿದೆ. ವಿಶ್ವವಿಖ್ಯಾತ ಹಂಪಿ ಏರಿದೆ, ಅದರ ಉತ್ಸವ ನಡೀತಾ ಇದೆ. ಆ ಉತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪೂಜೆಯನ್ನು ಸಲ್ಲಿಸುವಾಗ ಬೆಂಕಿ ಹತ್ಕೊಂಡಿದೆ. ಅದರಲ್ಲಿ ಏನೂ ಆಗಿಲ್ಲ, ಭಾರಿ ಅನಾಹುತ ಆಗಬೇಕಾಗಿತ್ತು, ಅದ್ರ ತಪ್ಪು ಇದೆ. ಅದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪ್ರಸಿದ್ಧ ಹಂಪಿ ಉತ್ಸವ ಏನು ಆರಂಭವಾಗಿದೆ ನಿನ್ನೆಯಿಂದ. ಉದ್ಘಾಟನಾ ಸಮಾರಂಭದ ವೇದಿಕೆ ಬಳಿ ಶುಕ್ರವಾರ ಏನಾಗಿತ್ತು, ನಿನ್ನೆ ರಾತ್ರಿ ಬೆಂಕಿಯ ಅವಘಡ ನಡೆದಿದೆ. ಬೆಂಕಿ ಹತ್ಕೊಂಡಿದೆ. ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇದರಿಂದ ಉತ್ಸವದ ಹಿನ್ನೆಲೆ ಶುಕ್ರವಾರ ರಾತ್ರಿ ನೋಡಿ 8:05 ಮುಖ್ಯ ವೇದಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಪಟಾಕಿಗಳನ್ನು ಹಚ್ತಾರೆ. ವೇದಿಕೆ ಒಂದು ಸ್ವಲ್ಪ ದೂರದಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ. ಆ ಬೆಂಕಿಯ ಕಿಡಿಗಳು ಬಂದು ಹುಲ್ಲು ಮತ್ತು ಸಮೀಪದಲ್ಲಿದ್ದಂತಹ ವಸ್ತುಗಳೇ ತಗಲಿ ಈ ಒಂದು ಅವಘಡ ನಡೆದಿದೆ. ವೇದಿಕೆ ಬಳಿ ಬೆಂಕಿ ಹಾಗೂ ದಟ್ಟ ಹೊಗೆ ಕಾಣಿಸ್ಕೊಂಡಿತ್ತು. ಸಾಕಷ್ಟು ಜನರಲ್ಲಿ ಆತಂಕ. ಅಲ್ಲಿ ನೆರೆದಿದ್ದಂತಹ ಸಾವಿರಾರು ಪ್ರೇಕ್ಷಕರು ಹಾಗೂ ಗಣ್ಯರಿದ್ರಲ್ಲ, ಗಣ್ಯರಲ್ಲಿ ಆತಂಕ ಮೂಡಿತ್ತು. ಬೆಂಕಿಯನ್ನು ನಂದಿಸಿದ್ದಾರೆ ಆ ಸ್ಥಳದಲ್ಲಿದ್ದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು. 3 ದಿನಗಳ ಕಾಲ ನಡೆಯುತ್ತೆ ಈ ಹಂಪಿ ಉತ್ಸವ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ. ಅಂತಹ ಹಂಪಿ ಉತ್ಸವದಲ್ಲಿ ಬೆಂಕಿಯ ಅವಘಡ ನಡೆದು ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆ ಬಂದ ನಂತರ ಪಟಾಕಿಯನ್ನು ಸಿಡಿಸ್ತಾ ಇದ್ರು. ಆ ಸಮಯದಲ್ಲೇ ಬೆಂಕಿಯ ಕಿಡಿಗಳು ಬಂದು ತಗಲಿದೆ. ಬೆಂಕಿ ಅವಘಡ ಆಗಿದೆ. ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಸಮಾಜ ಕೂತ್ಕೊಳ್ಳಿ. ಈಗಾಗಲೇ ವೇದಿಕೆಗೆ ಬರ್ತಾ ಇದ್ದಾರೆ ಗಣ್ಯಮಾನ್ಯರು. ದಯವಿಟ್ಟು ಯಾರು ಆಗಬಾರ್ದು. ನಿಮ್ಮರಾಗಿರ್ಬೇಕಾಗಿ ವಿನಂತಿ. ಹಂಪಿ ಉತ್ಸವದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಅಲ್ಲಿ ಬೆಂಕಿ ಯಾವ ರೀತಿಯಾಗಿ ಹತ್ಕೊಂಡಿತ್ತು. ಅಲ್ಲಿ ಜನರ ಕೂಡ ಕೂಗಿ ಹೇಳ್ತಾ ಇದ್ದಾರೆ. ಜನರು ಕೂಡ ಹಂಪಿ ಉತ್ಸವದಲ್ಲಿ ಬೆಂಕಿ ಅವಘಡ ಆಗಿದೆ, ಅದು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆಗೆ ಬಂದ ನಂತರ ಈ ಅವಘಡ ಆಗಿದೆ ಅಂತ ಕೆಲವರು ಅಲ್ಲಿನ ಜನರೇ ಮಾತನಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಕೇಳಿಸ್ತಾ ಇದೆ. ಈ ರೀತಿಯಾದ ಅವಘಡ ಆಗಿದೆ. ನಿಜಕ್ಕೂ ಕೂಡ ಹಂಪಿ ಉತ್ಸವದಲ್ಲಿ ಈ ರೀತಿ ಘಟನೆ ಆದಾಗ ಅಲ್ಲಿ ಯಾರು ಬಂದಿರ್ತಾರೆ, ಚಿಕ್ಕ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೆ, ಫ್ಯಾಮಿಲಿಯವರು ಬಂದಿರ್ತಾರೆ ಹಂಪಿ ಉತ್ಸವನ ನೋಡಬೇಕಂತ. ಅವರಿಗೆ ಸ್ವಲ್ಪ ಭಯ ಕಾಣಿಸ್ಕೊಂಡಿದೆ. ಮತ್ತು ಗಣ್ಯರೇನಿದ್ರು ವೇದಿಕೆ ಮೇಲೆ ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಕೆಲ ಕಾಲ ಅಲ್ಲಿ ಉದ್ವಿಗ್ನದ ಪರಿಸ್ಥಿತಿ ಉಂಟಾಗಿತ್ತು. ದಯವಿಟ್ಟು ಯಾರು ಆಗಬಾರ್ದು. ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ. ದಯವಿಟ್ಟು ಆಸೀನರಾಗಿರ್ಬೇಕಾಗಿ ವಿನಂತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.